ಗೈಸ್, ವಾಟರ್ ಮೆಲನ್ನ ಎಲ್ಲರೂ ತಿಂದಿರ್ತೀರಾ. ಆದರೆ ಏನು ಗೊತ್ತಾ, ಜಪಾನಲ್ಲಿ ಈ ವಾಟರ್ ಮೆಲನ್ ರಿಂಡ್ ಇರುತ್ತಲ್ಲ, ಇದು ರಿಂಡ್ ಅಂತಾರೆ ಇದಕ್ಕೆ. ಆ್ಯಂಡ್ ಇದು ಸಿಪ್ಪೆ ಬ್ಯಾಕ್ ಸೈಡ್. ಸೊ ಇದನ್ನ ದುಡ್ಡಿಗೆ ಮಾರ್ತಿದ್ದಾರೆ ಗೈಸ್. ಬಿಕಾಸ್ ನೋಡಿ, ನಾನು ಇದನ್ನ ಒಂದೆರಡು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ಏನು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಲ್ಸೋ BP ಕೂಡ ಕಡಿಮೆ ಮಾಡುತ್ತೆ. BP ಇರೋರು ಇದನ್ನು ಟ್ರೈ ಮಾಡಿ. ಸೊ ಇದ್ರ ಪಲ್ಯ ಮಾಡ್ಕೋಬೋದು, ಜ್ಯೂಸ್ ಮಾಡ್ಕೋಬೋದು, ಅಥವಾ ಕ್ಯಾಂಡೀಸ್ ಮಾಡ್ಕೋಬೋದು. ಸೊ ನಾನು ಜ್ಯೂಸ್ ಮಾಡ್ತಿದ್ದೀನಿ ಇವಾಗ. ಕ್ಯಾಂಡೀಸ್ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಟ್ರೈ ಮಾಡ್ತಿದ್ದೀನಿ. ನೋಡೋಣ. ಹೈ ಫೈಬರ್ ಅಂತೆ ಗೈಸ್. ದಿಸ್ ಇಸ್ ರಿಚ್ ಇನ್ ಫೈಬರ್. ದುಡ್ಡಿಗೆ ತಗೋತಿದ್ದಾರೆ ಗೈಸ್ ಜಪಾನಲ್ಲಿ ಇದನ್ನ, ಸಿಪ್ಪೆನ. ಸೊ ಇದನ್ನ ಸ್ವಲ್ಪ ವಾಶ್ ಮಾಡಿಬಿಟ್ಟು ಎಲ್ಲ ಇದನ್ನ ತೆಗ್ದಿದ್ದೀನಿ ಬ್ಯಾಕ್ ಸೈಡ್. ಇದನ್ನು ಸಿಪ್ಪೆ ಇರುತ್ತಲ್ಲ, ಇದು ಗ್ರೀನ್ ಕಲರ್, ಜಸ್ಟ್ ವೈಟ್ ಕಲರ್ ಮಾತ್ರ ಇಟ್ಕೊಂಡಿದ್ದೀನಿ ಇಷ್ಟು. ಸೊ ಇದನ್ನು ಸ್ವಲ್ಪ ವಾಶ್ ಮಾಡಿ ಜ್ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ನೀವು ನೆಕ್ಸ್ಟ್ ವಾಟರ್ ಮೆಲನ್ ತಂದಾಗ ಇದನ್ನ ಟ್ರೈ ಮಾಡಿ ನೋಡಿ ಗೈಸ್. ಪೀಸ್ ಮಾಡಿ ಹಾಕೋತಿದ್ದೀನಿ, ಬಟ್ ಹಂಗೆ ಯಾಕೆ ರುಬ್ಬಂಗಿಲ್ಲ. ಸುಮ್ಮನೆ ಯಾಕೆ ಎಸಿತೀರಾ? ಇದರಿಷ್ಟು ಬೆನಿಫಿಟ್ ಇದೆ ಅಂದಮೇಲೆ ಒಂದ್ಸರಿ ಟ್ರೈ ಮಾಡಬೇಕಲ್ವಾ. ಆ್ಯಂಡ್ ಈ ವಿಟಮಿನ್ B12 ಇದೆಲ್ಲ ಯಾರಿಗೆ ಕಡಿಮೆ ಇರುತ್ತಲ್ಲ ಗೈಸ್, ಅವರು ಈ ವಾಟರ್ ಮೆಲನ್ ಸೀಡ್ಸ್ ಇರುತ್ತಲ್ಲ, ಸೊ ಅದನ್ನು ಏನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಪುದೀನೂ ಹಾಕ್ಬೋದು. ಅದಕ್ಕೆ ಪುದೀನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೀವು ಸಕ್ಕರೆನಾರು ಹಾಕಿ ಉಪ್ಪಾದ್ರೂ ಹಾಕಿ ಕುಡೀರಿ. ಸೊ ವಿಟಮಿನ್ B12 ಡೆಫಿಷಿಯನ್ಸಿ ನಿಮಗೆ ರೆಡ್ಯೂಸ್ ಆಗುತ್ತೆ. ಅಥವಾ ಅವೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ವಾಟರ್ ಮೆಲನ್ ತಿನ್ಬೇಕಾದ್ರೆ ಸೀಡ್ಸ್ ತೆಗೆದು ಉಗಿತಿರಲ್ಲ, ಅದ್ರ ಬದಲು ಒಂದು 10-15 ಸೀಡ್ಸ್ನ ತಿನ್ಕೊಬಿಡಿ ಅದ್ರ ಜೊತೆನೇ. ಸೊ ಹಾಗೂ ಕೂಡ ಮಾಡ್ಬೋದು. ಸೊ ಟ್ರೈ ಮಾಡಿ, ಸುಮ್ಮನೆ ಯಾಕೆ ಎಸಿಬೇಕು. ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡಿಲ್ಲ. ನೋಡೋಣ ಹೇಗಿರುತ್ತೆ, ಏನು ಅನಿಸುತ್ತೆ ಬಾಡಿಗೆ ಅಂತ. ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದು. ಇದ್ರಲ್ಲಿ ಕ್ಯಾಂಡೀಸ್ ಮಾಡ್ಬೋದು. ಹೆಂಗೆ ಗೊತ್ತಾ, ಇದನ್ನು ಅದೇ ಯಾವ ಥರ ಬೇಕಾದ್ರೆ ಪೀಸ್ ಇಷ್ಟಿಷ್ಟು ಬೇಕಾದ್ರೆ ಹೀಗೂ ಮಾಡ್ಕೋಬೋದು, ಇಲ್ಲ ಈ ಥರ ಸಣ್ಣ ಸಣ್ಣಗೆ ಬೇಕಾದ್ರೆ ಹೀಗೂ ಮಾಡ್ಕೋಬೋದು. ಇದು ಮಾಡ್ಕೊಬಿಟ್ಟು ಬಿಸಿನೀರು ಕುದೀತಿರೋದಕ್ಕೆ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕು, ಆಯಿತಾ. ಬೇಯಿಸಿದ್ಮೇಲೆ ಸಕ್ಕರೆನ ಕುದಿಯೋಕೆ ಇಡಬೇಕು. ಸೊ ಅದು ಪಾಕ ಆಗ್ತಾ ಬಂದಾಗ ಇದು ಪೀಸ್ ಮಾಡಿರೋ ವಾಟರ್ ಮೆಲನ್ ಇದು ರಿಂಡ್ ಇರುತ್ತಲ್ಲ, ಇದನ್ನು ಹಾಕ್ಬಿಟ್ಟು ಸಕ್ಕರೆ ಫುಲ್ ಹೀರ್ಕೊಳ್ಳೋವರೆಗೂ ಬಿಡಬೇಕು. ಅಂದರೆ ಈಗ ಪೇತಾ ಬರುತ್ತಲ್ಲ, ಪೇತಾ ಸ್ವೀಟ್ ಬೂದ್ಗುಂಬಳಕಾಯಲ್ಲಿ ಮಾಡ್ತಾರಲ್ಲ, ಸೊ ಆ ಥರ ಆಗುತ್ತೆ. ಆ ಥರ ಮಕ್ಕಳು ಜಾಸ್ತಿ ಇದ್ರು, ಸಿಹಿ ಇಷ್ಟ ಅಂದಾಗ ಈ ಥರ ಕೂಡ ನೀವು ಮಾಡ್ಕೊಳ್ಬೋದು. ದಿಸ್ ಈಸ್ ಗುಡ್ ಒನ್. ನನಗೆ ಕೇಳಿ ಶಾಕ್ ಆಗೋಯ್ತು. ಜಪಾನಲ್ಲೆಲ್ಲ ಮಾರ್ತಿದ್ದಾರೆ ಗೈಸ್, ಈ ಮಾರ್ಕೆಟಲ್ಲಿ ಮಾರ್ತಿದ್ದಾರೆ ಇದನ್ನು ಜಪಾನಲ್ಲಿ. ದಿಸ್ ಈಸ್ ಸೋ ಗುಡ್. ನೋಡೋಣ. ನಾನು ಕೇರಳ ಸ್ಟೈಲ್ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಸೊ ಚಿಕನ್, ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರಿ ಫುಲ್ ವ್ಲಾಗ್. ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಬಿಟ್ಟಿದ್ದೀನಿ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ತಿಲ್ಲ ಮುಖ, ಬಟ್ ಸ್ಟಿಲ್ ಗೈಸ್ ಹೋಲ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಲಕಾಯಿ, ಇವಾಗ ಕಾಯಿ, ಓಕೆ. ಇದು ಫ್ರೈ ಆಗ್ತಾ ಇದೆ, ರೋಸ್ಟ್ ಮಾಡಬೇಕಷ್ಟೇ. ಕರಿಬೇವನ್ನ ಹಾಕೊಂಡೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ನಾನು ಖಾರದ ಪುಡಿ, ಧನಿಯಾ ಪೌಡರ್ ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇಲ್ಲ ಸೀದೋಗ್ಬಿಡುತ್ತಲ್ಲ, ಹಾಗಾಗಿ ಆಫ್ ಮಾಡಿಕೊಂಡೇ ಮಾಡ್ಕೊಳ್ಳೋದು. ಸೊ ಇದು ಇಷ್ಟು ರೆಡಿಯಾಗಿದೆ ಗೈಸ್. ಈ ಸಮ್ಮರ್ಗಂತೂ ಏನು ತಿನ್ನಬೇಕು ಅನ್ನೋದೇ ಗೊತ್ತಾಗಲ್ಲ. ಏನು ತಿನ್ನೋಕ್ಕೋದ್ರು ಸೆಕೆ ಸೆಕೆ ಅನಿಸುತ್ತೆ. ಬರೀ ಜ್ಯೂಸು ಫ್ರೂಟ್ ತಿನ್ನೋದ್ರಲ್ಲೇ ಇಷ್ಟ ಆಗ್ಬಿಡುತ್ತೆ. ಏನು ಗೊತ್ತಾ ಗೈಸ್, ಇದು ಬಾಣಲಿ ಇದೊಂಥರ ಫೇವ್ರೇಟ್ ಥರ. ಇದ್ರಲ್ಲಿ ಮಾಡಿದ್ರೇ ಒಂಥರ ಖುಷಿ ಸಿಗೋದು. ಹಂಗಾಗಿ ಇದೇ ಬಾಣಲಿಲಿ ಮಾಡ್ತಿರೋದು. ಬೇರೆ ಬೇರೆದಿದ್ರೂ ಕೂಡ ಅದು ಅಷ್ಟು ಕಂಫರ್ಟ್ ಅನಿಸಲ್ಲ, ಇದೇ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನೇ ತಗೊಳ್ಳಿ. ನಿಮಗೂ ಹಂಗೆ ಇರುತ್ತಲ್ಲ, ನಿಮ್ಮ ಮನೇಲಿ ಯಾವುದೋ ಒಂದು ಪಾತ್ರೆ ಆಯಿತು, ಏನೋ ಒಂದು ಇಷ್ಟ ಆಗಿರುತ್ತೆ, ಅದನ್ನೇ ಯೂಸ್ ಮಾಡಬೇಕು ಅನಿಸ್ತಿರೋದು. ಈಗ ಶುಂಠಿ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡು ರುಬ್ಬಿಡ್ತೀನಿ ಗೈಸ್. ರುಬ್ಬಿಟ್ಟು ನೆಕ್ಸ್ಟ್ ಈರುಳ್ಳಿದು ಫ್ರೈ ಮಾಡ್ಕೋಬೇಕು, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತ. ಮೆಣಸಿನ್ಕಾಯಿ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡೆ.
ಮೊಬೈಲ್ ಹತ್ರಕ್ಕೆ ತಗೊಂಡೋಗಕ್ಕೆ ಭಯ ಆಗುತ್ತೆ. ಸ್ಟ್ಯಾಂಡ್ ಇದ್ದಿದ್ರೆ ಚೆನ್ನಾಗದು, ಬಟ್ ನೋಡೋಣ ಮುಂದಕ್ಕೆ ತಗೋತೀನಿ. ಆದರೆ ಇವಾಗ ಸದ್ಯಕ್ಕೆ ಕೈಯೇ ಸ್ಟ್ಯಾಂಡ್. ಸೊ ದಿಸ್ ಇಸ್ ಗೆಟಿಂಗ್ ರೆಡಿ ಗೈಸ್. ಆ ಕಡೆ ರುಬ್ತಾ ಇದ್ದಾರೆ. ರುಬ್ಬಿರೋ ಮಸಾಲೆ ಹಾಕೋಬಿಟ್ಟೆ ಗಾಯ್ಸ್. ಗ್ಯಾಸ್ ಅಂದು ಬೇಜಾರಾಗೋಗುತ್ತೆ. ಬೇರೆ ಏನಾರು ವರ್ಡ್ ಯೂಸ್ ಮಾಡಬೇಕು ಅಂತ ಥಿಂಕಿಂಗ್. ಸಜೆಷನ್ ಕೊಡಿ, ನಿಮ್ಗೆ ಏನಾರು ಗೊತ್ತಿದೆ ಕಮೆಂಟ್ ಮಾಡಿ ಹೇಳಿ ನನಗೆ. ಇದಿವಾಗ ಚೆನ್ನಾಗಿ ಕುದಿಸ್ಕೊತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು. ನನಗೆ ಇಷ್ಟು ಗ್ರೇವಿ ಬೇಕನ್ನಿಸ್ತು, ಹಾಗಾಗಿ ನಾನು ಇಷ್ಟೇ ಬಿಟ್ಕೊಂಡಿದ್ದೀನಿ ಗೈಸ್. ಒಬ್ಬೊಬ್ರು ಡ್ರೈ ರೋಸ್ಟ್ ಥರ ಮಾಡ್ತಾರೆ, ಅದು ಅವ್ರವ್ರ ಇಷ್ಟ, ಬಟ್ ನನಗೆ ಈ ಥರನೇ ಇಷ್ಟ. ಸೊ ದಿಸ್ ಈಸ್ ರೆಡಿ, ಕೇರಳ ಸ್ಟೈಲ್ ಚಿಕನ್ ಕರಿ.